ஹாய் ஃப்ரெண்ட்ஸ், இந்த கோலம் பார்த்திங்கன்னா மந்த்ராவில் விடிய விடிய 9 o'clockலேருந்து மார்னிங் 7 o'clock வரைக்கும் விடிய விடிய அவ்வளோ பேர் பார்ட்டிசிபேட் பண்ணியிருக்காங்க. 300 கிலோ கோலமாகும். ஓகேயா, ஜஸ்ட் லைக் தட். நீங்கள் பாருங்க எவ்வளோ ஹார்ட் ஒர்க்கு, கடின உழைப்பு பெண்கள். ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಬಂದಿರೋದು? ಹರಿಹರಪುರ. ನಿಮ್ಮ ಹೆಸರು? ಸುವರ್ಣಕೇಶವ ಅಂತ. ಇಲ್ಲಿ ಬಂದು ಹಾಕೋ ಉದ್ದೇಶ? ಇಲ್ಲಿ ಮಂತ್ರಾಲಯಕ್ಕೆ ಬಂದ್ರೆ ಹಾಕೋ ಉದ್ದೇಶ ನಮಗೆ ಒಂದು ಗುರುಗಳ ಆಶೀರ್ವಾದ ಸಿಕ್ಕಲಿ, ದೊಡ್ಡ ದೊಡ್ಡ ರಂಗೋಲಿ ಬರೆಯೋಕ್ಕೆ ಶಕ್ತಿ ಬೇಕು, ಗುರುಬಲ ಬೇಕು. ಹಾಗಾಗಿ ಆಶೀರ್ವಾದ ಸಿಕ್ಕಲಿ ಅಂತ ಎಲ್ಲೋ ಮಾಳೂರು ಅನ್ನುವಲ್ಲಿಗೆ ಗುರುಗಳು ಬಂದಿದ್ರು. ಆಗ ನನ್ನ ಪರಿಚಯ ಹೇಳಿದರು, ಇವರು 5 ಎಳೆ ರಂಗೋಲಿ ಬರೀತಾರೆ ಅಂತೆಲ್ಲ ಹೇಳಿದರು. ಆಗ ಗುರುಗಳು ಒಂದ್ಸಲ ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡಮ್ಮ ಅಂತ ಹೇಳಿದರು. ಹಾಗೆ ನಾನು ಅಲ್ಲಿ ಪ್ರೇಮಕ್ಕನ ಹತ್ರ ಹೇಳ್ತಾ ಇದ್ದೆ, ನಾವು ಒಂದು ದಿವಸ ಹೋಗೋಣ ಅಂತ. ಅವರ ಆಶೀರ್ವಾದದಿಂದನೇ ನಾವಿಲ್ಲಿ ಬಂದಿದ್ದೀವಿ. ಇವರು ಸಾಗರದವರು ಮತ್ತು ಇವರು ಮಾಳೂರು. ಹಾಗೆ ನಾವು ಶಿವಮೊಗ್ಗ ಸೈಡೆಲ್ಲ ಹಾಕುವಾಗ ಇವ್ರುಗಳನ್ನೇ ಕರ್ಕೊಳ್ತೀವಿ. ಇನ್ನು ಬೆಂಗಳೂರು ಸೈಡಲ್ಲಿ ಹಾಕುವಾಗ ಅಲ್ಲೊಂದು ಟೀಮ್ ಇದೆ, ಹರಿಹರಪುರ ಆ ಕಡೆ ಹಾಕುವಾಗ ಅಲ್ಲೊಂದು ಟೀಮ್ ಇದೆ. ಹಾಗೆ ಎಲ್ಲೆಲ್ಲಿ ಹೋಗುವಾಗ ಯಾರ್ಯಾರು ಅನುಕೂಲ ಆಗುತ್ತೋ ಅಲ್ಲಿ ಕರ್ಕೊಂಡೋಗಿ ರಂಗೋಲಿ ಬರೀತೀವಿ. ಇದರ ಸ್ಪೆಷಾಲಿಟಿ ಏನು? ಇದರಲ್ಲಿ ಬಿಂದು, ರೇಖೆ, ವರ್ಜಿನಿ, ವರ್ತುಲ, ಶಂಖ, ಚಕ್ರ, ಗದೆ, ಪದ್ಮ ಎಲ್ಲ ಇದೆ. ಈ 5 ಎಳೆ ಇದರಲ್ಲಿ ಕಾಣುತ್ತಲ್ವ, ಅದೆಲ್ಲ ಏಕಕಾಲದಲ್ಲೇ ಬರೆಯೋದು. ಇದು ಬಿಂದುವಿನಿಂದ ಸಿಂಧು ಅಂತ ನಾಲ್ಕು ಮಧ್ಯದಿಂದ ಕೊನೆಯವರೆಗೆ ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಬೋದು. ನಾನು ಸಾಧಾರಣ ನನ್ನ ಟೀಮ್ ಅವರು ಬೆಂಗಳೂರಲ್ಲಿ ಒಂದ್ಸಲ 180 ಅಡಿ ರಂಗೋಲಿಯಿಂದ ಮಾಡಿದ್ವಿ. ಅದೇ ಲಾಸ್ಟ್. ಗುರುಗಳು ಬಂದು ನೋಡಿದ್ರಾ? ನಿನ್ನೆ ಅರ್ಧ ರಂಗೋಲಿ ಆಗುವಾಗ ಬಂದಿದ್ದಾರೆ ರಂಗೋಲಿ ನೋಡಕ್ಕೆ. ಆದ್ರೆ ನಾವು ಈಗ ಈ ಬಿಸಿಲಲ್ಲೂ ಕಾಯ್ತಾ ಇರೋದು ಗುರುಗಳು ರಂಗೋಲಿ ನೋಡಿದ್ರ ಮೇಲೆ ಹೊರಟು ಹೋಗೋಣ ಅಂತ ಒಂದು ಆಸೆಯಿಂದ ಕಾಯ್ತಾ ಇದ್ದೀವಿ. ನಮಸ್ತೆ ಮೇಡಮ್. ನಮಸ್ತೆ ಸರ್.